ಹೊಳೆನರಸೀಪುರದ ಹಿರಿಯ ಆಟಗಾರರು ಕೂಡ ಆಗಮಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಡಾಕ್ಟರ್ ದಿನೇಶ್ ಬೈರೇಗೌಡ ಕಪ್ ಸೀಸನ್ 3 2024 2 ದಿನಗಳ ಕ್ರಿಕೆಟ್ ಪಂದ್ಯಾಕೂಟ ಈ ಒಂದು ಮುಕ್ತಾಯದ ಹಂತದಲ್ಲಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಇದೆ. ಅದರ ಮೊದಲಿಗೆ ಇವತ್ತು ನಮ್ಮ ಡಾಕ್ಟರ್ ಸಾಹೇಬರಾದಂಥ ದಿನೇಶ್ ಬೈರೇಗೌಡರವರ ಸರ್ದು ಹುಟ್ಟುಹಬ್ಬ ಇದೆ. ಎಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಲಿಖಿತ್ NSUನ ಸದಸ್ಯರು ಲಿಖಿತ್ ರವರು ವೇದಿಕೆ ಹತ್ರ ಬರಬೇಕು. ಲಿಖಿತ್ ರವರು ವೇದಿಕೆ ಹತ್ರ ಬರಬೇಕು. ಈ ಒಂದು ಪಂದ್ಯಾಟವನ್ನ ಕುರಿತು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರಂಜಿತ್ ಗೊರೂರ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಒಂದು ಕ್ರೀಡಾಕೂಟದ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಹಾಸನ ಜಿಲ್ಲಾ ಮಕ್ಕಳ ಖ್ಯಾತ ವೈದ್ಯರು, ಅಜಾತಶತ್ರು, ಸ್ನೇಹಜೀವಿ, ಯುವಕರ ಕಷ್ಟಕ್ಕೆ ಸದಾ ಸ್ಪಂದಿಸುವಂತಹ ನಮ್ಮ ದಿನೇಶ್ ಬೈರೇಗೌಡರು ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ವೈಯಕ್ತಿಕವಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಸಂದರ್ಭದಲ್ಲಿ ಅವರಿಗೆ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಇನ್ನು ಹೆಚ್ಚಿನದಾಗಿ ಜನಸೇವೆಯನ್ನು ಮಾಡಲಿಕ್ಕೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈ ಒಂದು ದಿನೇಶ್ ಬೈರೇಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ನಡೆದಿರ್ತಕ್ಕಂಥ ಕ್ರಿಕೆಟ್ ಪಂದ್ಯಾವಳಿಗೆ ಶುಭಾಶಯನ ಕೋರ್ತಾ ಈ ಒಂದು ಪಂದ್ಯಾವಳಿಗೆ ಇವತ್ತು ಮಳೆಯ ಸಮಸ್ಯೆ ಉಂಟಾಗಿದೆ, ಆದರೂ ಕೂಡ ಎಲ್ಲರೂ ಕೂಡ ಉತ್ತಮವಾದಂಥ ಕ್ರೀಡೆಯನ್ನು ಪ್ರದರ್ಶಿಸಿದ್ರಿ. ಈ ಒಂದು ಕ್ರೀಡಾಕೂಟಕ್ಕೆ ಭಾಗವಹಿಸಿದಂಥ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ಈಗ ಏನು ಒಂದು ಕ್ವಾಲಿಫೈ ಆಗಿರ್ತಕ್ಕಂಥ ತಂಡಗಳಲ್ಲಿ ಶೇರಿಂಗ್ ಆಗ್ತಾ ಇದೆ ಅವರು ಕೂಡ ಶುಭಾಶಯಗಳನ್ನು ತಿಳಿಸ್ತಿದ್ದೀನಿ. ಉತ್ತಮ ಆಟವಾಡಿದಂಥ ಎಲ್ಲ ಆಟಗಾರರು ಕೂಡ ಒಂದು ಉತ್ತಮ ರಿಸಲ್ಟ್ನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನಾವು ಕೂಡ ಫೈನಲ್ ಪಂದ್ಯವನ್ನು ವೀಕ್ಷಣೆ ಮಾಡಬೇಕು ಅಂದ್ಕೊಂಡು ಭಾಳ ಉತ್ಸುಕರಾಗಿದ್ವಿ. ಆದರೆ ಮಳೆಯ
ಒಂದು ಸಮಸ್ಯೆಯಿಂದ ಆಗಲಿಲ್ಲ. ಈ ಒಂದು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಸ್ನೇಹಕ್ಕಾಗಿ, ಸೌಹಾರ್ದತೆಗಾಗಿ, ಶಾಂತಿಗಾಗಿ ಏನು ಈ ಒಂದು ಕ್ರೀಡಾಕೂಟ ಆಯೋಜನೆ ಆಗಿರ್ತದೆ, ಈ ಕ್ರೀಡಾಕೂಟಕ್ಕೆ ಪ್ರೋತ್ಸಾಹ ಮಾಡಿದಂತಹ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಶುಭವಾಗಲಿ. ಸೋಲು ಗೆಲುವು ಇದ್ದಿದ್ದೆ ಆಟದಲ್ಲಿ, ಯಾರು ಕೂಡ ಸೋತಂಥವರು ಬೇಸರ ಮಾಡ್ಕೊಳ್ಬಾರ್ದು, ಗೆದ್ದಂಥವರು ಹಿಗ್ಬಾರ್ದು, ಎಲ್ಲವನ್ನ ಸಮಾನವಾಗಿ ತೆಗೆದುಕೊಂಡು ಇದೇ ರೀತಿ ಎಲ್ಲ ಕ್ರೀಡೆಗಳಲ್ಲೂ ಕೂಡ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸ್ಕೊಂಡು ಇನ್ನೂ ಹೆಚ್ಚಿನದಾಗಿ ಸಾಧನೆಯನ್ನು ಮಾಡಲಿ ಅಂತೇಳಿ ಶುಭವನ್ನು ಕೋರ್ತಾ, ಈ ಒಂದು ಕ್ರೀಡಾಕೂಟದಲ್ಲಿ ಆಗಲೇ ಸಮಯದ ಅಭಾವ ಆಗಿದೆ, ಕತ್ಲು ಕೂಡ ಆಗಿದೆ. ಈಗಾಗಲೇ ಕ್ರೀಡಾಪಟುಗಳು ಬೇರೆ ಬೇರೆ ಊರಿಗೆ ತೆರಳಬೇಕಾಗಿರೋದ್ರಿಂದ ಈ ಒಂದು ಸಮಾರೋಪ ಸಮಾರಂಭವನ್ನು ಭಾಳ ಚುಟುಕಾಗಿ ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಇಲ್ಲಿ ನೆರೆತಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಕೂಡ ಶುಭವನ್ನು ಕೋರ್ತಾ, ಮತ್ತೊಮ್ಮೆ ದಿನೇಶ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಈ ಒಂದು ವೇದಿಕೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಡಾಕ್ಟರ್ ದಿನೇಶ್ ಬೈರೇಗೌಡ ಅಭಿಮಾನಿ ಬಳಗದ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮಗೇಶ್ ಅವರು ಈ ಒಂದು ಟೂರ್ನಿ ಕುರಿತು ಒಂದೆರಡು ಅನಿಸಿಕೆ ಹೇಳ್ಕೊಡ್ಬೇಕು. ಟೂರ್ನಮೆಂಟು ತುಂಬ ಚೆನ್ನಾಗಿ ನಡೆಸಿದರು. ಆದರೆ ಮಳೆ ಕಾರಣದಿಂದ ಟೂರ್ನಮೆಂಟ್ ಕಂಪ್ಲೀಟ್ ಆಗಲಿಲ್ಲ. ಇಲ್ಲಿ ಯಾರೂ ಬೇಜಾರಾಗೋ ಅವಶ್ಯಕತೆ ಇಲ್ಲ. ಹಾಗಾಗಿ ಟೂರ್ನಮೆಂಟ್ ಚೆನ್ನಾಗಿ ನಡೆಸಿದ್ದಾರೆ. ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ದಿನೇಶ್ ಬೈರೇಗೌಡ ಅಭಿಮಾನಿಗಳಿಗೆ ತುಂಬ ಥ್ಯಾಂಕ್ಸ್. ಮ್ಯಾನ್ ಆಫ್ ದ ಸ್ಕಾಲರ್ ತಂಡದ ನಾಯಕರಾದಂಥ ವೆಂಕಟೇಶ್ ಅಣ್ಣವರು ಒಂದೆರಡು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಡಾಕ್ಟರ್ ದಿನೇಶ್ ಬೈರೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಅವರ ತಂಡದ ಎಲ್ಲ ಸದಸ್ಯರಿಗೂ ನನ್ನ ಅಭಿನಂದನೆಗಳು. ಇದೇ ಅರ್ಕಗೋಡ್ನಲ್ಲಿ ಪ್ರಪ್ರಥಮ ಬಾರಿಗೆ ಇದೊಂದು ಕ್ರಿಕೆಟ್ ಟೂರ್ನಿಮೆಂಟನ್ನು ಆಯೋಜನೆ ಮಾಡಿದ್ದೀರಾ. ಎಲ್ರಿಗೂ ನನ್ನ ಮತ್ತು ಎಲ್ಲ ತಂಡದ ಸದಸ್ಯರುಗಳಿಂದ ಒಂದು ಅಭಿನಂದನೆ. ಇದೇ ರೀತಿ ಪ್ರತಿ ವರ್ಷ ಡಾಕ್ಟರ್ ದಿನೇಶ್ ಬೈರೇಗೌಡ ಟ್ರೋಫಿ ಇನ್ನೂ ಅದ್ಧೂರಿಯಾಗಿ ಅಚ್ಚುಕಟ್ಟಾಗಿ ನಡೀಬೇಕನ್ನೋದು ನನ್ನ ಅಭಿಲಾಷೆ, ಹಾಗೂ ನಮ್ಮ ಇಲ್ಲಿ ಇರುವಂಥ ಎಲ್ಲ ಸದಸ್ಯರು ಒಂದು ಅಭಿಲಾಷೆ ಅಂತ ಭಾವಿಸಿ ಈ ಟೂರ್ನಿಮೆಂಟನ್ನು ಆಯೋಜನೆ ಮಾಡಿದಂಥ ಎಲ್ಲ ಸದಸ್ಯರುಗಳಿಗೂ ನನ್ನೊಂದು ಮನಃಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಹಾಗೆ ದಿನೇಶ್ ಬೈರೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಹಾಗೂ ನನಗೆ ಇಲ್ಲಿ ಎರಡು ಮಾತನ್ನು ಆಡಲು ಅವಕಾಶ ನೀಡಿದಂಥ ಎಲ್ಲರಿಗೂ ಅಭಿನಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಟೂರ್ನಮೆಂಟಿನ ಕುರಿತು ಟೂರ್ನಮೆಂಟ್ನ ರೂವಾರಿಗಳಿಗಾದಂಥ ಡಾಕ್ಟರ್ ದಿನೇಶ್ ಬೈರೇಗೌಡರವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಜಿತ್ ರವರೇ, ನಂಜನಸ್ವಾಮಿ ಅವರೇ, ವಟಾರರವರೇ, ಲಿಖಿತ್ ರವರೇ, ಮತ್ತು ನಮ್ಮ ವೆಂಕಿಯವರೇ, ಮಗೇಶ್ ಅವರೇ, ಮತ್ತು ನನ್ನ ಆತ್ಮೀಯರೆಲ್ಲರೂ, ಮಧು ಇದ್ದಾರೆ, ಲೋಕಿ ಇದೆ, ಚಂದು ಇದ್ದಾರೆ, ಸುನಿ ಇದೆ, ಪ್ರದೀಪ್ ಇದೆ, ಒಬ್ಬೊಬ್ಬರೇ ಹೆಸರು ತೊಗೊಳಕೋಲ್ಲ, ಎಲ್ಲ ಆತ್ಮೀಯರೇ, ಶಿವು ಇದ್ದಾರೆ. ಕಳೆದ ಒಂದು 15-20 ದಿನದಿಂದ ಪದೇ ಪದೇ ಸೇರಿ ಚರ್ಚಿಸಿ ಒಂದು ಒಳ್ಳೆ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದೀರಾ. ದೇವ್ರಿಗೆ ನಿಮ್ಮ ಬಗ್ಗೆ ಪ್ರೀತಿನೂ ಜಾಸ್ತಿ ಇತ್ತು ಅನಿಸುತ್ತೆ. ಹಾಗಾಗಿ ಮಳೆ ರೂಪದಲ್ಲೂ ಬಂದಿತ್ತು. ಸ್ವಲ್ಪ ಖುಷಿನೂ ಕೊಟ್ಟಿದೆ, ಸ್ವಲ್ಪ ತೊಂದರೆನೂ ಕೊಟ್ಟಿದೆ. ಒಳ್ಳೆ ಬಟ್ ಇದು 3ನೇ ಟೂರ್ನಮೆಂಟು. ಫಸ್ಟ್ ಬಸವಪಟ್ಟಣದಲ್ಲಿ ಆದಾಗ್ಲೂ ತುಂಬ ಚೆನ್ನಾಗಿ ನಡೀತು. ನೆಕ್ಸ್ಟ್ ಅರ್ಕಲ್ಗೂಡ ಆದಾಗ ಇದು ಈ ವರ್ಷ ಮಾತ್ರ ಮಳೆ ಸಮಸ್ಯೆ ಆಯಿತು ನಿಮಗೆ. ಬಟ್ ಬೆಳಿಗ್ಗೆ ಬಂದು ಹೋದೆ, ಆಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ನೆನ್ನೆನೂ ಮ್ಯಾಚಸ್ ಎಲ್ಲ ಚೆನ್ನಾಗಿ ನಡೆದಿತ್ತು. ಇವತ್ತು ಮಧ್ಯಾಹ್ನ ಮೇಲೆ ತೊಂದರೆ ಜಾಸ್ತಿ ಆಯಿತು. ಮುಂದಿನ ವರ್ಷ ಈ ರೀತಿ ಏನು ತೊಂದರೆ ಆಗೋದು ಬೇಡ ಅಂತ ಕೇಳ್ಕೊಳ್ಳೋಣ. ಕೊನೆವರೆಗೂ ಆಗಿ ಬೆಸ್ಟ್ ಟೀಮ್ ಗೆಲ್ಲಿ. ಈ ಸ್ವಲ್ಪ ಬೆಸ್ಟ್ ಟೀಮ್ಗೂ ಸ್ವಲ್ಪ ತೊಂದರೆ ಇರುತ್ತೆ ಗೆಲ್ಲಕ್ಕೆ, ಯಾಕೆಂದರೆ ವೆದರ್ ಸಪೋರ್ಟ್ ಆಗಿರ್ತದೆ, ಕೆಲವಿಗೆ ಬೆನಿಫಿಟ್ ಆಗ್ತದೆ, ಕೆಲವು ಲಾಸ್ ಆಗಿರುತ್ತೆ. ಅದು ನಾವು ಇಂಡಿಯನ್ನಲ್ಲೇ ನೋಡಿದ್ದೀವಿ. ಲಾಸ್ಟ್ ಟೈಮ್ ವರ್ಲ್ಡ್ ಕಪ್ 2 ದಿನಕ್ಕೆ ಸ್ಪಿಟ್ ಆದಾಗ ವರ್ಲ್ಡ್ ಕಪ್ ಕಳ್ಕೊಂಡು ನಾವು. ಬಟ್ ಹಾಗಾಗಿ ಇವತ್ತು ಮಳೆಯಲ್ಲಿ ಟೆಸ್ಟ್ ಮ್ಯಾಚು ನೋಡಿದ್ರಿಂದ ಏನೇನಾಯಿತು ಅಂತೆ, ವೆದರ್ ಚೆನ್ನಾಗಿಲ್ಲದ್ರಿಂದಲ್ಲಿ.
ಹಾಗಾಗಿ ಯಾರು ಬೇಜಾರು ಮಾಡ್ಕೋಬೇಡಿ. ಗೆದ್ದವ್ರು ಎಲ್ಲರಿಗೂ ಕಂಗ್ರಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೋತರಿಗೆ ನೆಕ್ಸ್ಟ್ ಬೆಸ್ಟ್ ಆಫ್ ಲಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೇನಂದರೆ ನಿಮ್ಮಲ್ಲಿ ಸೌಹಾರ್ದತೆ ಬೆಳೆಸುತ್ತೆ, ಅದು ಸಂಯಮ ಕಳಿಸುತ್ತೆ, ಅದು ಪ್ರೀತಿ ವಿಶ್ವಾಸನ ಕಳಿಸುತ್ತೆ ಕ್ರೀಡೆ ಅನ್ನೋದು. ದೂರದ ಊರಿಂದ ಬಂದಿದ್ದೀರಾ, ಹೋಗ್ಬೇಕಾದ್ರೆ ಹುಷಾರು, ನೈಟ್ ಇದೆ, ಫಾಸ್ಟ್ ಡ್ರೈವ್ ಮಾಡಬೇಡಿ ಯಾವತ್ತೂ. ಈಗಲೂ ಬರ್ಬೇಕಾದ್ರೆ 2 ಆಕ್ಸಿಡೆಂಟ್ಸ್ ನೋಡ್ಕೊಂಡು ಬಂದೆ. ನಾನು ಪ್ರತಿದಿನ ನೈಟ್ ಡ್ರೈವ್ ಮಾಡ್ಬೇಕಾದ್ರೆ ಹೋಗ್ತಾ ಇರ್ತೀನಿ, ಆಗ ನೋಡ್ತೀನಿ ಒಂದಲ್ಲ ಒಂದು ಆಕ್ಸಿಡೆಂಟ್ಸ್ ನೋಡ್ತೀನಿ. ಆ ಆಕ್ಸಿಡೆಂಟ್ಸ್ ಯಾವಾಗಲೂ 18 ವರ್ಷದಿಂದ 30 ವರ್ಷ ಒಳಗಡೆ ಇರೋರೇ ಆಗಿರ್ತಾರೆ ಸಾಮಾನ್ಯವಾಗಿ, 90% ಆಕ್ಸಿಡೆಂಟ್ಸು. ಹಾಗಾಗಿ ವಾಪಸ್ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ, ರ್ಯಾಶಾಗಿ ಹೋಗೋದು ಬೇಡ. ಮದ್ಯಪಾನ ಮಾಡಿದ್ರೆ ಕಂಟ್ರೋಲ್ದೇರಿ ಮಾಡಬಾರ್ದು, ಅದು ಒಳ್ಳೆಯದಲ್ಲ. ಸೇದೋದಂತೂ ಒಳ್ಳೆಯದಲ್ವೇ ಅಲ್ಲ. ದುಶ್ಚಟಗಳಿಂದ ದೂರ ಇರಿ. ಕ್ರೀಡಾಪಟುಗಳಿದ್ದೀರಿ, ಎಲ್ಲರೂ ಸ್ಪೋರ್ಟ್ಸ್ ಪರ್ಸನ್ಸ್ ಇದ್ದೀರಾ, ನೋಡ್ಕೊಂಡು ಹುಷಾರಾಗಿ ವಾಪಸ್ ಹೋಗಿ. ಮತ್ತು ಹೊಂದಾಣಿಕೆಯಿಂದ ಖುಷಿಯಾಗಿ ಮ್ಯಾಚ್ ನಡೀತು ಅಂತ ಗೊತ್ತಾಯಿತು. ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಲಿ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ನಿಮಗೆಲ್ಲ ಅವಕಾಶ ಸಿಗಲಿ ಅಂತ ಆಶಿಸ್ತಾ, ಎಲ್ಲ ಯುವಕರಿಗೂ ಮುಂದಿನ ದಿನಗಳಲ್ಲಿ ನನಗೇನಾದರೂ ರಾಜಕೀಯವಾಗಿ ಉನ್ನತವಾದ ಸ್ಥಾನ ಸಿಕ್ಕಿದ್ರೆ, ಮುಂದೆ ಒಂದಿನ ಶಾಸಕನಾಗಿ ಆರಿಸಿ ಬಂದರೆ ತಾಲೂಕನ್ನು ಇನ್ನೂ ಅಭಿವೃದ್ಧಿ ಹತ್ತಿರ ತೊಗೊಂಡು ಹೋಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಶೈಕ್ಷಣಿಕ ಕ್ಷೇತ್ರದಲ್ಲಾಗಲಿ, ಕೈಗಾರಿಕಾ ಕ್ಷೇತ್ರದಲ್ಲಾಗಲಿ, ಟೂರಿಸಮಲ್ಲಾಗಲಿ, ಪ್ರವಾಸೋದ್ಯಮ ಯಾವುದೇ ಆಗಲಿ ಒಂದು ವಿಷನ್ ಇಟ್ಕೊಂಡಿದ್ದೀನಿ. ಆ ರೀತಿಯಲ್ಲಿ ನಾನು ಕಾರ್ಯಪ್ರವೃತ್ತನಾಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಮಧು ಮತ್ತು ಅವರೆಲ್ಲ ಹುಡುಗರುಗಳು ತುಂಬ ಶ್ರಮ ಪಟ್ಟಿದ್ದಾರೆ ಕಾರ್ಯಕ್ರಮ ಯಶಸ್ವಿಯಾಗೋಕ್ಕೆ. ಅವ್ರಿಗೆಲ್ಲ ಮತ್ತೊಮ್ಮೆ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ಮಧು ಕಾಣಿಸ್ತಿಲ್ಲ? ಎಲ್ಲೂ ಕಾಣಿಸೋದಿಲ್ಲ ಅವನು, ಬಟ್ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾನೆ. ಜನರ ಮಧ್ಯೆಲ್ಲೇ ಇರೋಕ್ಕೆ ಇಷ್ಟಪಡ್ತಾನೆ, ಜನರು ಮುಂದೆ ಬರೋಕ್ಕೆ ಇಷ್ಟಪಡೋಲ್ಲ. ಅದು ಬಾಯಿ ಕಡೆ ವೇದಿಕೆ ಕಡೆ ಎಲ್ಲ ಎಫರ್ಟ್ಸು ಹಾಕಿರ್ತಾನೆ, ಬಟ್ ಮುಂದೆ ಕಾಣಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಅವನಿಗೂ ಮುಂದೆ ಭವಿಷ್ಯ ತುಂಬ ಚೆನ್ನಾಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮ್ಗೆಲ್ಲರಿಗೂ ಒಂದು ಉಜ್ವಲವಾದ ಭವಿಷ್ಯ ಸಿಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅರ್ಕಲ್ಗೋಡ್. ಥ್ಯಾಂಕ್ ಯು. ಮತ್ತು ಎಮ್ ಸ್ಪೋರ್ಟ್ಸ್ 9 ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಮ್9 ಶುಭಾನ್ ಅವ್ರ ಟೀಮ್ ಅವ್ರಿಗೆ, ಯಾಕೆಂದಿದ್ದವರು ನಮಗೆ 3ನೇದು 4ನೇದು ಟೀಮ್ ಮಾಡಿಕೊಟ್ಟಿರೋದು, ಪ್ರೋಗ್ರಾಮ್ ಮಾಡಿಕೊಟ್ಟಿರೋದು. ಮತ್ತು ನಮ್ಮ ಅರ್ಕರೋಡಲ್ಲಿ ಎಷ್ಟೋ ಕಾರ್ಯಕ್ರಮ ಬಂದು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕವರೇಜ್ ಮಾಡಿದೆ. ನಾನು ಇವತ್ತು ಹಾಸ್ಪಿಟ್ಲಿಗೆ ಕೂತು ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿ ಬಂತು. ಸೌಂಡ್ ಸಿಸ್ಟಮ್ ಎಲ್ಲ ಕ್ಲಾರಿಟಿನೂ ಇತ್ತು, ಚೆನ್ನಾಗಿತ್ತು. ಬಟ್ ನೆಕ್ಸ್ಟು ಮುಂದಕ್ಕೂ ಫುಲ್ ಟೈಮ್ ಸಿಕ್ಕಿದಾಗ ಇನ್ನೂ ಚೆನ್ನಾಗಿ ಕವರ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ನಿಮಗೆ ಮತ್ತೊಮ್ಮೆ ಶಾಮೇನಾದ ದಿಲೀಪ್ ಅವರಿದ್ದಾರೆ, ಸೌಂಡ್ ಸಿಸ್ಟಮ್ ಅವರಿದ್ದಾರೆ, ಮತ್ತು ಒಳ್ಳೆಯ ರುಚಿಕರವಾದ ಅಡುಗೆ ಮಾಡಿದವರಿದ್ದಾರೆ. ಪ್ರತಿಯೊಬ್ಬರಿಗೂ ಒಳ್ಳೆ ಕಾಮೆಂಟ್ರಿ ಮಾಡಿದ್ದಾರೆ ಕಾರ್ತಿಕ್ ಅವರು. ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ನಾನು ಯಾರು ಮಿಸ್ ಮಾಡಿದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ನೀಡಿದ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ವಂದನೆಗಳು. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ
ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಜೊತೆಯಾಗಿ ವಿಶೇಷವಾಗಿ ದಿನೇಶ್ ಬೈರೇಗೌಡ ಸರ್ ಅವರಿಗೆ ನನ್ನ ಪರವಾಗಿ ಜೊತೆಯಾಗಿ ಇಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ಭಗವಂತ ಅವರಿಗೆ ಇನ್ನಷ್ಟು ಆಯಸ್ಸು ಐಶ್ವರ್ಯ ಇದನ್ನೆಲ್ಲ ನೀಡಿ ಈ ಪರಿಸರಕ್ಕೆ ಮುಂದೊಂದು ದಿನ ಜನಪ್ರಿಯ ನಾಯಕರಾಗಲಿ ಎಂಬುದು ನಮ್ಮೆಲ್ಲರ ಆಶಯ. ಆ ಭಗವಂತ ಇನ್ನಷ್ಟು ಅವರಿಗೆ ಒಳ್ಳೆಯದನ್ನು ಮಾಡಲಿ. ಜೊತೆಯಾಗಿ ಈ ಪಂದ್ಯಾಕೂಟದ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್, ಬೆಸ್ಟ್ ಫೀಲ್ಡರ್ ಜೊತೆಯಾಗಿ ಪ್ಲೇಯರ್ ಆಫ್ ದಿ ಸೀರೀಸ್ ಅಂತಿಮ ಹಂತದಲ್ಲಿ ಫೇರ್ ಪ್ಲೇ ಅವಾರ್ಡ್ ಪ್ರಶಸ್ತಿಯ ಹಂತ. ಈ ಹಂತದಲ್ಲಿ ನಾವು ಅನೌನ್ಸನ್ನು ಮಾಡ್ತೇವೆ. ಅದಾದ ನಂತರ ಕೇಕ್ ಕಟ್ಟಿಂಗ್ ಟ್ರೋಫಿಯನ್ನು ನೀಡಿದ ನಂತರ ಅಂತಿಮ ಹಂತದಲ್ಲಿ ಸಂಘಟಕರು ಅದನ್ನು ನೀಡ್ತಾರೆ. ಮೊದಲನೇದಾಗಿ ಪ್ಲೇಯರ್ ಆಫ್ ದಿ ಸೀರೀಸ್, ದಟ್ ಅವಾರ್ಡ್ ಗೋಸ್ ಟು ಲೋಹಿತ್ ಪವಿತ್ರವನ. ಈ ಒಂದು ಟೂರ್ನಮೆಂಟ್ ಅಲ್ಲಿ ಅತಿ ಉತ್ತಮವಾದಂಥ ತಂಡ, ಬಹುಶಃ ತನ್ನ ಊರಿನ ಆಟಗಾರರನ್ನ ಎಲ್ಲರನ್ನು ಕರೆದುಕೊಂಡು ಬಂದು ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಿರ್ತಾರೆ. ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಮದನ್ ಮಾಡಿ ಹೊರಹೊಮ್ತಾ ಇದ್ದಾರೆ. ಜೊತೆಯಾಗಿ ಬೆಸ್ಟ್ ಬೌಲರ್ ಬಸವ, ಬೆಸ್ಟ್ ಫೀಲ್ಡರ್ ಆಗಿ ಬೆಳ್ಳಿ ಸೋಮರ್ ಅವರು ಹೊರಹೊಮ್ತಾ ಇದ್ದಾರೆ. ಜೊತೆಯಾಗಿ ಫೇರ್ ಪ್ಲೇ ಅವಾರ್ಡ್ನಲ್ಲಿ ದಿಲೀಪ, ವಿಶೇಷವಾಗಿ ಸಂಘಟಕರೆಲ್ಲರೂ ಆ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಫೇರ್ ಪ್ಲೇ ತಂಡವಾಗಿ ನಕ್ಷಾ ಕ್ರಿಕೆಟರ್ಸ್, ಯಾಕಂದರೆ ಒಂದು ಹಂತದಲ್ಲಿ ಸುಲಭ ಸಾಧ್ಯತೆಯ ರನ್ಔಟ್ ಅನ್ನು ಮಾಡಬಹುದಿತ್ತು. ಆ ಹಂತದಲ್ಲಿ ಸನ್ನು ಬ್ಯಾಟ್ಸ್ಮನ್ ಅರ್ಧ ಸ್ಕೀಸಿಗೆ ಬಂದು ಸ್ಲಿಪ್ ಆಗಿ ಬಿದ್ದಿದ್ರು. ಆ ಹಂತದಲ್ಲಿ ಅವನು ಬಾಲನ್ನು ಹಿಡಿದುಕೊಂಡು ವಿಕೆಟ್ಗೆ ಹೊಡೆಯದಲೆ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದಿದ್ರು. ಅವರಿಗೆ ವಿಶೇಷವಾದ ಅಭಿನಂದನೆಗಳು. ಒಂದು ಹಂತದಲ್ಲಿ ಇದೇ ರೀತಿಯ ಕೆಲಸವನ್ನು ರೋಹಿತ್ ಶರ್ಮಾ, ಕುರ್ನಾಲ್ ಪಾಂಡೆ ಎಸ್ತಗಾರಿಕೆಯಲ್ಲಿ ರನ್ಔಟ್ ಆಗಿದ್ರು ಕೂಡ ರೋಹಿತ್ ಶರ್ಮಾ ಅವರು ವಾಪಸ್ ತೆಗೆದುಕೊಂಡಿದ್ರು. ಈ ರೀತಿಯಾಗಿ ವಿಶೇಷವಾದಂತಹ ಸನ್ನಿವೇಶವೇ ಇತ್ತೀಚಿನ ಕ್ರಿಕೆಟ್ನಲ್ಲಿ ಜರುಗ್ತಾ ಇದೆ. ಮುಂದಿನ ಹಂತ ಈ ಒಂದು ಕ್ರೀಡಾಕೂಟದ ಕೇಂದ್ರ ಬಿಂದು ರೂವಾರಿಗಳು ಹುಟ್ಟುಹಬ್ಬದ ಸಂಭ್ರಮಾಚರಣೆ ನೆರವೇರಲಿಕ್ಕಿದೆ. ಕೇಕ್ ಕಟಿಂಗ್ ಕಾರ್ಯಕ್ರಮ. ಸರ್ ದಯವಿಟ್ಟು
ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದಂತಹ ಡಾಕ್ಟರ್ ದಿನೇಶ್ ಬೈರೇಗೌಡ ಅಭಿಮಾನಿಗಳಾದ ಎಲ್ಲ ಪದಾಧಿಕಾರಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗಾಗಲೇ ಹೇಳ್ಬೇಕಂತಂದರೆ ಒಬ್ಬರು ವೃತ್ತಿಯಲ್ಲಿ ವೈದ್ಯರಾಗಿ ಅವರ ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಎಲ್ಲೆಲ್ಲೋ ಹೊರಗಡೆ ವಿದೇಶಗಳಿಗೆಲ್ಲ ತೆರಳಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂತಹ ವೈದ್ಯರನ್ನ ನಾವು ನೋಡ್ಕೊಂಡಿದ್ದೀವಿ. ಅದರ ಮಧ್ಯೆ ಇವತ್ತು ಬೆಳಗ್ಗೆ ಇಲ್ಲಿ ಒಂದು ಕ್ರೀಡಾಕೂಟಕ್ಕೆ ಬಂದು ಭಾಗವಹಿಸಿ ಶುಭ ಕೋರಿ ತದನಂತರ ಮತ್ತೆ ತನ್ನ ಕಾರ್ಯಕ್ಕೆ ತೆರಳಿ ಪೇಷಂಟ್ಗಳು ಕಾಯ್ತಾ ಇರ್ತಾರೆ ಅಂತೇಳಿ ಖುದ್ದಾಗಿ ಹೋಗಿ ಭೇಟಿ ಮಾಡಿ ಪೇಷಂಟ್ಗಳನ್ನೆಲ್ಲ ನೋಡಿ 3 ರಿಂದ 4 ಗಂಟೆವರೆಗೂ ಕೂಡ ಅವ್ರನ್ನ ಕಷ್ಟವನ್ನಕ್ಕೆ ಸ್ಪಂದಿಸಿ ಮತ್ತೆ ಒಂದು ಹುಟ್ಟುಹಬ್ಬವನ್ನು ನನ್ನ ತಾಲೂಕಿನ ಯುವ ಜನತೆ ಜೊತೆಗೆ ಆಚರಣೆ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಎಷ್ಟೇ ಬಿಸಿ ಇದ್ರೂ ಕೂಡ ಬಿಡುವು ಮಾಡಿಕೊಂಡು ತಮ್ಮಗಳ ಜೊತೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಳೋಕ್ಕೆ ಖುದ್ದಾಗಿ ಆಗಮಿಸಿದ್ರು. ಈ ಒಂದು ಕ್ರೀಡಾಕೂಟವನ್ನು ಭಾಳ ಅತ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡಿದಂತಹ ಮಧು ಅವರು, ಲೋಕಿ ಅವರು, ಶಿವು ಅವರು ಮತ್ತು ಇನ್ನೆಲ್ಲ ಚಂದು, ಸುನೀಲ್ ಮತ್ತು ಇನ್ನೆಲ್ಲ ಪದಾಧಿಕಾರಿಗಳು ಕೂಡ ತುಂಬು ಹೃದಯದ ಧನ್ಯವಾದ ತಿಳಿಸ್ತೀನಿ. ಯಾಕಂತಂದರೆ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ನಡೀಬೇಕು ಅಂತಂದರೆ ಅದ್ರ ಹಿಂದೆ ತುಂಬ ಶ್ರಮ ಇರ್ತದೆ. ನಾವು ಕೂಡ ಟೂರ್ನಮೆಂಟ್ನ ಆಯೋಜನೆ ಮಾಡಿದವರು, ನಾವು ಕೂಡ ಕ್ರಿಕೆಟ್ ಆಡಿದವರು, ಹಾಗಾಗಿ ಆ ಕಷ್ಟ ನಮಗೂ ಅರ್ಥ ಆಗುತ್ತೆ. ಹಾಗಾಗಿ ಈ ಒಂದು ಇಷ್ಟೊಂದು ಯಶಸ್ವಿಯಾಗಿ ಈ ಕ್ರೀಡಾಕೂಟ ನಡೆದಿದೆ ಅಂತಂದರೆ ಇವ್ರುಗಳೆಲ್ಲರೂ ಕೂಡ ಶ್ರಮ ತುಂಬ ಇದೆ. ಇದೇ ರೀತಿಯಂಥ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಧೂರಿಯಾಗಿ ನಿರಂತರವಾಗಿ ಯುವಕರಿಗೋಸ್ಕರ ಆಯೋಜನೆ ಮಾಡಲಿ ಅಂತೇಳಿ ಶುಭ ಸಂದರ್ಭದಲ್ಲಿ ನಾನು ಕೂಡ ಆಶಿಸ್ತಾ ಮತ್ತೊಮ್ಮೆ ಈ ಒಂದು ಕ್ರೀಡಾಕೂಟಕ್ಕೆ ಜಿಲ್ಲೆಯಿಂದ ಮತ್ತು ಹೊರ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಶುಭವನ್ನು ಕೋರ್ತಾ ಈಗೇನು ಬಹುಮಾನ ವಿತರಣಾ ಕಾರ್ಯಕ್ರಮ ಇನ್ನೇನು ಜರುಗಲಿದ್ದು ಯಾವುದೇ ರೀತಿಯಂಥ ಈ ಒಂದು ಕ್ರೀಡಾಕೂಟದಲ್ಲಿ ವ್ಯತ್ಯಾಸಗಳಾಗಿರುತ್ತೆ, ಯಾರು ಕೂಡ ಅನ್ಯತಾ ಭಾವಿಸ್ತಾನೆ ಎಲ್ಲವನ್ನು ಕ್ರೀಡಾ ಸ್ಫೂರ್ತಿಯಿಂದ ತೆಗೆದುಕೊಂಡು ಎಲ್ಲ ಖುಷಿಯಾಗಿ ಈ ಒಂದು ಕ್ರೀಡಾಕೂಟವನ್ನು ಇಲ್ಲಿಗೆ ಮುಕ್ತಾಯ ಮಾಡಿಕೊಟ್ಟು ಹೊರಡಬೇಕು, ಯಾರು ಕೂಡ ಅನ್ಯತಾ ಭಾವಿಸಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಈಗ ಗೆದ್ದಿರ್ತಕ್ಕಂಥ ಬಹುಮಾನ ವಿತರಣೆಯನ್ನ ನಡೆಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಡಾಕ್ಟರ್ ದಿನೇಶ್ ಬೈರೇಗೌಡ ಕಪ್ ಸೀಸನ್ 3 2024ರ ನೆನೆ ನಡೆದ ಪ್ರಥಮ ಏಪಾಲ್ನ ಫೈನಲಿಸ್ಟ್ ಆಗಿ ಹೊರಹೊಮ್ಮಿದಂತ ಆಚಾರ್ 11 ತಂಡ
ಜೊತೆಯಾಗಿ ಈ ಪಂದ್ಯಾಟದ ಇನ್ನೋರ್ವರು ಅತಿಥಿಗಳು ರಂಜಿತ್ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಈ ಪಂದ್ಯಾಕೂಟಕ್ಕೆ ಸಾಕಷ್ಟು ಸಹಕಾರವನ್ನು ನೀಡಿ ನಮ್ಮ ಕರೆಗೆ ಆಗಮಿಸಿಕೊಂಡಿರ್ತಾರೆ. ಆಯೋಜಕರು ಸಂಘಟಕರೆಲ್ಲರ ಪರವಾಗಿ ಒಂದು ಚಿಕ್ಕ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಸ್ವೀಕರಿಸಿ ಸರ್. ಸಂಘಟಕರೆಲ್ಲರೂ ಜೊತೆಯಾಗಿ ಗುರುತಿಸಿ ಗೌರವಿಸುವಂತ ಕಾಯಕವನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿಯ ಸಹಕಾರ ಮುಂದಿನ ದಿನೇಶ್ ಬೈರೇಗೌಡ ಕಪ್ 2025 ಸಾಲಿನಲ್ಲೂ ಕೂಡ ಇರಲಿ ಎಂದು ಕೇಳಿಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ತಟ್ಟಿ ನಿಮ್ಮೆಲ್ಲರ ಚಪ್ಪಾಳೆ ಅವರಿಗೆ ಇನ್ನಷ್ಟು ಸಹಕಾರ ಸ್ಫೂರ್ತಿ ಇವೆಲ್ಲವನ್ನ ತಂದು ಕೊಡ್ತದೆ. ಇಲ್ಲಿ ಎಲ್ಲ ತಂಡದ ನಾಯಕರ ಗಮನ ವೇದಿಕೆ ಕಡೆ ಇರಲಿ. ಒಂದು ನಿರ್ಣಾಯಕ ಸೂಚನೆಯನ್ನು ರವಾನೆ ಮಾಡ್ತಾ ಇದ್ದಾರೆ. ಒಂದೆಡೆ 4ನೇ ಟ್ರೋಫಿಗಾಗಿ ಮ್ಯಾನ್ ಆಫ್ ಸ್ಕಾಲರ್ಸ್ ಹಾಗೂ ಈವ್ನಿಂಗ್ ಕ್ರಿಕೆಟರ್ಸ್ಗೆ ಚೀಟಿಯನ್ನು ಹಾಕಲಾಗ್ತದೆ. ಆ ಚೀಟಿ ಯಾರಿಗೆ ಲಭಿಸ್ತದೆ ಆ ತಂಡಕ್ಕೆ ಅದೃಷ್ಟದ ರೀತಿಯಲ್ಲಿ 4ನೇ ಬಹುಮಾನ 4ನೇ ಟ್ರೋಫಿ ಲಭಿಸ್ತದೆ. ಇನ್ನೊಂದೆಡೆ ಅಗ್ರ ಸ್ಥಾನವನ್ನು ಕ್ರಮಿಸಿಟ್ಟುಕೊಂಡ ಚಕ್ರವರ್ತಿ ಹಾಗೂ ಅಸ್ಲಾನ ಆ ತಂಡಕ್ಕೂ ಕೂಡ ಚೀಟಿಯನ್ನು ಹಾಕ್ತಾರೆ. ಆ ಅದೃಷ್ಟದಡದಲ್ಲಿ 2ನೇ ದ್ವಿತೀಯ ಬಹುಮಾನವನ್ನು ಲಭಿಸ್ತದೆ. ಆ ಅದೃಷ್ಟದಾಟದಲ್ಲಿ ಅದು ಯಾರಿಗೆ ಈ 2 ಟ್ರೋಫಿ ಲಭಿಸಿಕೊಡ್ತದೆ. ಒಟ್ಟಾರೆಯಾಗಿ ಚಾಂಪಿಯನ್ ಟ್ರೋಫಿಯನ್ನ ಆಜಾರ್ ಫ್ರೆಂಡ್ಸ್ ತಂಡಕ್ಕೆ ನೀಡಲಾಗ್ತದೆ. ಯಾಕಂದ್ರೆ ಬೆಳಗಿನ ದಿವಸ ಸೆಮಿಫೈನಲ್ ಹಣಾಹಣಿಯಲ್ಲಿ ಜಯವನ್ನು ದಾಖಲಿಸಿ ಪ್ರಥಮ ತಂಡವಾಗಿ ಫೈನಲ್ ಪ್ರವೇಶವನ್ನು ಕಂಡಿರ್ತದೆ. ಇನ್ನುಳಿದ 4 ತಂಡಕ್ಕೆ ಒಂದೆಡೆ ಪವಿತ್ರವನಾಗೆ 3ನೇ ಬಹುಮಾನ ತೃಪ್ತಿಯನ್ನು ಪಡೆದುಕೊಂಡ್ರೆ ಇನ್ನುಳಿದ 4 ತಂಡಕ್ಕೆ ಸಾಕಷ್ಟು ಸಮಾಲೋಚನೆ ಇವೆಲ್ಲವ ನಂತರ ಸಂಘಟಕರು ಈ ಒಂದು ಸೂಚನೆಯನ್ನು ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಇನ್ನೇನು 1 ನಿಮಿಷದೊಳಗೆ ನೆರವೇರ್ತದೆ. ಮ್ಯಾನ್ ಆಫ್ ಸ್ಕಾಲರ್ಸ್ ತಂಡದ ನಾಯಕ ಹಾಗೂ ಈವ್ನಿಂಗ್ ಕ್ರಿಕೆಟರ್ಸ್ ತಂಡದ ನಾಯಕ ವೇದಿಕೆ ಮುಂಭಾಗ ಬರಬೇಕು.
4ನೇ ಬಹುಮಾನ ಅದೃಷ್ಟದ ರೀತಿಯಲ್ಲಿ ಅದು ಯಾರಿಗೆ ಲಭಿಸ್ತದೆ ಕಾದು ನೋಡ್ಬೇಕಿದೆ. ಅದೃಷ್ಟದ ಆಟ. ನಾಲ್ಕನೇ ಬಹುಮಾನ ಟ್ರೋಫಿಗೋಸ್ಕರ ಮ್ಯಾನ್ ಆಫ್ ಸ್ಕಾಲರ್ಸ್ 4ನೇ ಬಹುಮಾನವನ್ನು ಪಡೆದುಕೊಳ್ತಾ ಇದೆ. ಅದೃಷ್ಟದ ರೀತಿಯಲ್ಲಿ ಈವ್ನಿಂಗ್ ಕ್ರಿಕೆಟರ್ಸ್ ಬೇಸರವನ್ನು ಮಾಡಿಕೊಳ್ಳಬೇಡಿ. 2ನೇ ಬಹುಮಾನಕ್ಕಾಗಿ ಒಂದೆಡ ಚಕ್ರವರ್ತಿ ಜೊತೆಯಾಗಿ ಅಜ್ಲಾನ್ ಮಗೇಶ್ ಅವರ ನಾಯಕತ್ವ ಒಂದೆಡೆ ಆದ್ರೆ ಇನ್ನೊಂದೆಡೆ ಉಮೇಶ. ಈ ಹಂತದಲ್ಲಿ ಚಕ್ರವರ್ತಿ 2ನೇ ಟ್ರೋಫಿಯನ್ನು ಪಡೆದುಕೊಳ್ತಾ ಇದೆ. ಅಭಿನಂದನೆಗಳು. ಜೊತೆಯಾಗಿ ಅಸಲಾನ ಕ್ರಿಕೆಟ್ನಲ್ಲಿ ಇವೆಲ್ಲವೂ ಸಾಧ್ಯ. ಬಹುಶಃ ಮಳೆ ಬರದೇ ಇದ್ರೆ ಫಲಿತಾಂಶ ಬೇರೆ ರೀತಿಯೇ ಲಭಿಸ್ತಾ ಇತ್ತು. ಯಾವ ತಂಡದ ಆಟಗಾರರು ಬೇಸರವನ್ನು ವ್ಯಕ್ತಪಡಿಸಬೇಡಿ. ಅಂತಿಮ ಹಂತದಲ್ಲಿ ಇವಾಗ ಒಳ್ಳೆಯ ಕ್ರಿಕೆಟ್ ಗೆಲ್ತದೆ ಹೊರತು ನಾವ್ಯಾರು ಗೆಲ್ಲೋದಿಲ್ಲ. ಈ ಮಾತನ್ನು ತಿಳಿಸ್ತಾ ಮುಂದಿನ ಹಂತ ಈ ಪಂದ್ಯಾಕೂಟದ 4ನೇ ಟ್ರೋಫಿಯನ್ನು ಪಡೆದುಕೊಳ್ತಾ ಇದೆ. ಅದೃಷ್ಟದ ರೀತಿಯಲ್ಲಿ ಮ್ಯಾನ್ ಆಫ್ ಸ್ಕಾಲರ್ಸ್ ವೆಂಕಟೇಶಣ್ಣ ಅವರ ಮಾಲೀಕತ್ವದ ತಂಡ ಸಾಕಷ್ಟು ಶ್ರಮವನ್ನು ವಹಿಸಿರ್ತಾರೆ. ಆ ತಂಡಕ್ಕೆ ಸಾಕಷ್ಟು ವರ್ಷದಿಂದ ಆ ತಂಡದ ಮಾಲೀಕತ್ವವನ್ನು ವಹಿಸಿರ್ತಾರೆ. ಅಭಿನಂದನೆಗಳು ಸರ್. ಜೊತೆಯಾಗಿ ಈ ಪಂದ್ಯಾಕೂಟದ 3ನೇ ಟ್ರೋಫಿಯನ್ನು ಅಲಂಕರಿಸ್ತಾ ಇದೆ ಪವಿತ್ರವನ ಸ್ಟಾರ್ ಬೇಲೂರು. ನೆನ್ನೆ ದಿವಸ ಸಾಕಷ್ಟು ಲೆಕ್ಕಾಚಾರದ ಆಟವನ್ನು ಆಡಿ ಅಂತಿಮ ಹಂತದಲ್ಲಿ ಅಜರ್ ಫ್ರೆಂಡ್ಸ್ ವಿರುದ್ಧವಾಗಿ ಸೆಮಿಫೈನಲ್ ಹಣಾಹಣಿಯಲ್ಲಿ ಪರಾಜಯಗೊಂಡಿತ್ತು. ಆ ತಂಡ 3ನೇ ಬಹುಮಾನದ ತೃಪ್ತಿಯನ್ನು ಪಡೆದುಕೊಳ್ತಾ ಇದೆ. ಇನ್ನೊಂದೆಡೆ ಈ ಒಂದು ಟೂರ್ನಮೆಂಟ್ ಅಲ್ಲಿ ಸಾಕಷ್ಟು ಉತ್ತಮವಾದ ಆಟವನ್ನು ಪ್ರದರ್ಶಿಸಿದಂತ ಅಸಲಾ ನಿಲವನ ಜೊತೆಯಾಗಿ ಈವ್ನಿಂಗ್ ಕ್ರಿಕೆಟರ್ಸ್ ಅವರಿಗೂ ಕೂಡ ದಿನೇಶ್ ಬೈರೇಗೌಡ ಕಪ್ 2024ರ ಪರವಾಗಿ ವಿಶೇಷವಾದಂತ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದಾವೆ. 2ನೇ ಬಹುಮಾನವನ್ನು ಚಕ್ರವರ್ತಿ ಕ್ರಿಕೆಟರ್ಸ್ ಪಡೆದುಕೊಳ್ತಾ ಇದೆ. ಮಹೇಶ್ ಅವರು ಈ ಒಂದು ಟ್ರೋಫಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಅಭಿನಂದನೆಗಳು ಸರ್. ನಿಮ್ಮ ಜಯ ರೀತಿ ಇದೇ ರೀತಿ ಮುಂದುವರಿಯಲಿ. ಕಳೆದ HCL ಪಂದ್ಯಾಕೂಟದಲ್ಲೂ ಕೂಡ ಜಯವನ್ನು ದಾಖಲಿಸಿದ್ರಿ. ಜೊತೆಯಾಗಿ ದಿನೇಶ್ ಬೈರೇಗೌಡ ಕಪ್ 2024ರ ಮೊದಲ ವರ್ಷದ ಮೊದಲ ತಿಂಗಳ ಚಾಂಪಿಯನ್ ಆಗಿ ಇವಾಗ ಅಜರ್ ಫ್ರೆಂಡ್ಸ್ ಅವರ ಹೊಮ್ತಾ ಇದ್ದಾರೆ. ತಂಡದ ಎಲ್ಲ ಸದಸ್ಯರು ಬಂದು ಈ ಒಂದು ಟ್ರೋಫಿಯನ್ನು ಪಡೆದುಕೊಳ್ಬೇಕು. ಅಜರ್ ಜೊತೆಯಾಗಿ ಫಾರಾನ್, ಶಾಬುದ್ದೀನ್, ರಾಫಿ, ಪ್ರತಾಪ ಈ ರೀತಿಯಾಗಿ ಸಾಕಷ್ಟು ರಾಜ್ಯದ ಅಗ್ರಮಾನ್ಯ ಆಟಗಾರರೆಲ್ಲ ಈ ಒಂದು ತಂಡವನ್ನು ಕೂಡಿಕೊಳ್ತಾ ಇದ್ದಾರೆ. ಇನ್ನೊಂದೆಡೆ ಬಸವ, ಇನ್ನೋರ್ವ ರಾಜ್ಯ ಕಂಡಂತ ಸವ್ಯ ಸಾಚಿ ಆಟಗಾರ, ಇತ್ತೀಚಿನ ದಿವಸದಲ್ಲಿ ಸಾಕಷ್ಟು ದಾಖಲೆಯ ಪಂದ್ಯಾಟವನ್ನು ಆಡಿದಂಥ ಆಟಗಾರ. ಚಾಂಪಿಯನ್ ತಂಡಕ್ಕೆ ಅಭಿನಂದನೆಗಳು.
ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿದಂಥ ಎಲ್ಲ ತಂಡಗಳಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಹಾಗೆ ಈ ಒಂದು ಪಂದ್ಯಾಕೂಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇವೆ. ಈ ಒಂದು ಪಂದ್ಯಾಕೂಟಕ್ಕೆ ಕಾಂಪಿಟೇಟರ್ ಆಗಿ ಆಗಮಿಸಿದಂಥ ಕಾರ್ತಿಕ್ ರವರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ನಡೆಸಿಕೊಟ್ಟಂಥ M9 ಸ್ಪೋರ್ಟ್ಸ್ ಶುಭಮ್ ರವರಿಗೂ ಕೂಡ ಅವರ ಎಲ್ಲ ಸ್ನೇಹಿತರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇವೆ. ಈ ಒಂದು ಟೂರ್ನಿಯಲ್ಲಿ ಕಾಮಿಟ್ರಿ ಮತ್ತೋರ್ವ ಕಾಮಿಟ್ರಿಯಾಗಿ ಬೆಳ್ಳಿ ಸೋಮ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿದಂಥ ರಾಜ್ಯ ಕಂಡಂತ ಬಲಿಷ್ಠ ಆಟಗಾರದಂತ ಸಾಗರ್ ಭಂಡಾರಿ ಅವರೊಟ್ಟಿಗೆ ಮ್ಯಾಡಿ ಮಧು, ಸಂದೀಪ್ ಪುಂಜಾಲಿ, ನವೀನ್ ಸವಳಂಗ ಬಸವ, ಮಾರ್ಕ್ ಮಹೇಶ, ಶಹಬುದ್ದೀನ್, ಕುಟ್ಟ ರಾಫಿ, ಮದನ ಸಿದ್ದರಹಳ್ಳಿ, ವಟಾರ, ಅಮಾತ್ಯ, ಸ್ಯಾಂಡಿ, ಸಂದು ಮತ್ತಷ್ಟು ಸಾಕಷ್ಟು ಆಟಗಾರರು ಕೂಡ ಈ ಒಂದು ಪಂದ್ಯಾವಳಿಗೆ ಆಗಮಿಸಿದರೆ ಅವರಿಗೆ ಎಲ್ಲರ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಅವರೊಟ್ಟಿಗೆ CK ಫ್ರೆಂಡ್ಸ್ ತಂಡವಾಗಿ ಆಡಿದಂಥ ಶರತ್ ನಂಜಪ್ಪ, ಪ್ರಶಾಂತ ಪಿಳ್ಳೆ, ಸಂತು ಮ್ಯಾಕ್ಸ್ವೆಲ್, ಯತಿ ಚೋಟು, ಪ್ರೀತಮ್ ಗೆಂಡೆ, ಲೋಹಿತ್ ಪರೋಟ, ಹಾಸನದ ಅರಸೀಕೆರೆ ಮೂಲದ ಜೀವನ್ ಮತ್ತು ಮೀನಾಕ್ಷ,